ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಬಿಲ್ಲಾಪುರದಲ್ಲಿ SW ಕ್ಯಾಟ್ರಸ್ ಅವರು ಕೇಸರಿ ಬಾತ್ ಮಾಡ್ತಾ ಇದ್ದಾರೆ. ಇವರೇ ಗೋಡನಲ್ಲೇ ಇದು ಮಾಡ್ತಾರಂಥದ್ದು. ಬನ್ನಿ ನೋಡೋಣ ಇವತ್ತು ಯಾವ ರೀತಿ ಕೇಸರಿ ಬಾತ್ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಈಗ ಕೇಸರಿ ಬಾತ್ ಮಾಡ್ತಾ ಇದ್ದಾರೆ. ಕೇಸರಿ ಬಾತ್ ಮಾಡೋದಕ್ಕೆ 5 kg ಸಕ್ಕರೆ ಹಾಕ್ಕೊಂಡಿದ್ದಾರೆ, 10 ಲೀಟ್ರು ನೀರು ಹಾಕ್ಕೊಂಡಿದ್ದಾರೆ. 10 ಲೀಟ್ರ್ ನೀರು ಹಾಕ್ಕೊಂಡು ಈಗ ಗ್ಯಾಸ್ ಆನ್ ಮಾಡಿದ್ದಾರೆ. ನೋಡಿ, ರವೆ ಹುರ್ಕೊಳೋದಕ್ಕೆ ಕೇಸರಿ ಬಾತ್ಗೆ ತುಪ್ಪ ಹಾಕ್ಕೊತಾ ಇದ್ದಾರೆ. ಇದು ಎಷ್ಟು kg? ಇದಕ್ಕೆನಾ? ಇದಕ್ಕೆನಾ? ಓಕೆ. ಇದು GK ತುಪ್ಪ. ನೋಡಿ, ಅದರಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಒಂದು ಅರ್ಧ ಲೀಟ್ರ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. 3 kg? ನೋಡಿ, 3 kg ಹಾಕ್ಕೊತಾ ಇದ್ದಾರೆ. ಸರಿ, ಅವಾಗಲೇ ಒಂದು ಸೋಟು, ಇದೊಂದು ಸೋಟು. ಇದು ಒಂದು ಸೋಟು ಎಷ್ಟು kg ಬರುತ್ತೆ? ಇದು 1.5 kg ಬರುತ್ತೆ. 1.5 kg. ನೋಡಿ, ಒಂದು ಸೋಟು 1.5 kg ಬರುತ್ತೆ. 2 ಸತಿ ಹಾಕ್ಕೊಂಡಿದ್ದಾರೆ, 3 kg ಆಗಿದೆ. ಇದನ್ನ ಆಯಿಲು ಮತ್ತು ತುಪ್ಪದಲ್ಲಿ ಈಗ ಫ್ರೈ ಮಾಡ್ಕೊತಾ ಇರೋದು. ಗೋಡಂಬಿ ಹಾಕೊಳ್ಳಿ. ನೋಡಿ, 2 ಹಿಡಿಯಷ್ಟು ಗೋಡಂಬಿ ಹಾಕ್ಕೊಂಡಿದ್ದಾರೆ. ನೋಡಿ, ದ್ರಾಕ್ಷಿ ಹಾಕ್ಕೊತಾ ಇದ್ದಾರೆ. ಒಣ ದ್ರಾಕ್ಷಿ. ನೋಡಿ, ಒಂದು 2 ಹಿಡಿಯಷ್ಟು ಒಣ ದ್ರಾಕ್ಷಿ ಹಾಕ್ಕೊತಾ ಇದ್ದಾರೆ. ನೋಡಿ, ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಬಿಟ್ಟು ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನೋಡಿ, ಈ ಥರ ಆಯಿಲು ಮತ್ತು ತುಪ್ಪದಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು ನಾನು. ಇದು ಎಷ್ಟೊತ್ತು ಫ್ರೈ ಮಾಡ್ಬೇಕು ಸರ್? ಇದು 15 ನಿಮಿಷ. ನೋಡಿ, ಒಂದು 2 ನಿಮಿಷದಿಂದ ಇದನ್ನ ಲೈಟಾಗಿ ಇದನ್ನ ಫ್ರೈ ಮಾಡ್ಕೊತಾರೆ. ನೋಡಿ, ಈಗ ಲವಂಗ ಹಾಕ್ಕೊತಾ ಇದ್ದಾರೆ, ಸ್ವಲ್ಪ ಲವಂಗ. ನೋಡಿ, ಈಗ ರವೆ ಅನ್ನೋದು ಫ್ರೈ ಮಾಡ್ಕೊಂಡಿದ್ದಾರೆ. ರವೆ ಫ್ರೈ ಆದಮೇಲೆ ಈಗ ಬಾಳೆಹಣ್ಣು ಹಾಕ್ಕೊತಾ ಇದ್ದಾರೆ. ಇದು ರೋಬಸ್ಟೋ ದೊಡ್ಡ ಬಾಳೆಹಣ್ಣು ಕಟ್ ಮಾಡಿ ಹಾಕೊಂಡಿರೋಂಥದ್ದು. ನೋಡಿ, ಈ ಥರ ಲೈಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು ತುಪ್ಪ ಮತ್ತು ಎಣ್ಣೆಯಲ್ಲಿ. ನೋಡಿ, ಇಲ್ಲಿ ಪಕ್ಕದಲ್ಲಿ ಕಾಯಿಸ್ಕೊಂಡಿದ್ರಲ್ಲ ಸಕ್ಕರೆ ಮತ್ತು ನೀರು, ಇದು ಈಗ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ, ಸಕ್ಕರೆ ಫುಲ್ಲು ಪಕ್ಕದಲ್ಲೇ ಕರಿಸ್ಕೊಂಡಿದ ನಂತರ ಇದರಲ್ಲಿ ಹಾಕ್ಕೊತಾರಂಥದ್ದು ಫ್ರೈ ಆದಮೇಲೆ. ನೋಡಿ, ಒಂದು ಫುಲ್ಲು 10 ಲೀಟ್ರು ನೀರು ಮತ್ತು ಸಕ್ಕರೆ ಹಾಕ್ಕೊಂಡಿದ್ದಾರೆ. 3 kg ರವೆಗೆ 10 ಲೀಟ್ರು ನೀರು. ನೋಡಿ, ಈಗ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದಾರೆ. ಇದು ಮಿಕ್ಸಿಗೆ ಹಾಕ್ಕೊಂಬಂದಿರೋಂಥದ್ದು ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಅವೆರಡು ಮಿಕ್ಸಿಗೆ ಹಾಕ್ಕೊಂಡು ಇದು ಹಾಕ್ಕೊಂಡಿರೋಂಥದ್ದು. ಸ್ನೇಹಿತರೆ ನೋಡಿ, ಇದು ಕೇಸರಿ ಬಾತ್ ಅನ್ನೋದು ರೆಡಿ ಆಗಿದೆ. ಈಗ ನೋಡಿ, ಈ ಹದ ಬರೋವರೆಗೂ ಸಣ್ಣಕ್ಕೆ ನೋಡಿ ಈ ಥರ ಒಂದು ಹದ ಬರೋವರೆಗೂ ಇಟ್ಕೊಂಡ್ರು. ಇದು ರವೆ ಎಲ್ಲ ಫುಲ್ ಬೆಂದಿದ್ದಾದ್ಮೇಲೆ ಇದನ್ನು ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ, ಕೇಸರಿ ಬಾತ್ ಅನ್ನೋದು ರೆಡಿ ಆಗಿದೆ. 15 ನಿಮಿಷಗಳ ಕಾಲ ತುಪ್ಪ ಮತ್ತೆ ಎಣ್ಣೆಯಲ್ಲಿ ರವೆನ ಹುರ್ಕೊಂಡ್ರೆ ಯಾವ ರೀತಿ ಬರುತ್ತೆ ಅನ್ನೋದಕ್ಕೆ ಇದೆ. ಸಕ್ಕತ್ತಾಗಿದೆ ನೋಡಿ. ಕೇಸರಿ ಬಾತ್ ಅನ್ನೋದು ಬಾಳೆಹಣ್ಣು ಹಾಕಿ ಮಾಡಿರೋಂಥದ್ದು ಒಂದು ಕೇಸರಿ ಬಾತ್. ಓಕೆ.
ನೋಡಿ ಕೇಸರಿ ಬಾತ್ ಅನ್ನೋದು ರೆಡಿ ಆಗಿದೆ.